वाचमजनयन्त देवाः तामीश्वरो पापशवो वदन्ते। ಸಪ್ತಪದಿ. ಸಪ್ತಪದಿ ಅಂದ್ರೆ 7 ಹೆಜ್ಜೆಗಳು ಅಂತ. ಒಂದೊಂದು ಹೆಜ್ಜೆಗೂ ಒಂದೊಂದು ಅರ್ಥ ಇದೆ. ಅದರಲ್ಲಿ ಮೊದಲನೇ ಹೆಜ್ಜೆ ನೀನೆಲ್ಲ ಸುಖ ದುಃಖದಲ್ಲಿ ಇನ್ಮೇಲೆ ಸದಾ ನಾನಿದ್ದೀನಿ. ನಿಮ್ಮ ಸಂಪೂರ್ಣ ಹೊಣೆ ಇನ್ಮೇಲೆ ನಂದು ಸರ್. ನೀವು ನನ್ನವರು. ನಿನ್ನ ನಂಬಿಕೆಗೆ ಅರ್ಹನಾಗಿ ಸದಾ ನಿನಗೆ ನಿಷ್ಠಾವಂತನಾಗಿರ್ತೀನಿ. ನಿಮ್ಮೆಲ್ಲ ಜವಾಬ್ದಾರಿಗಳಲ್ಲಿ ಇನ್ಮೇಲೆ ನನಗೂ ಕೂಡ ಅರ್ಧ ಪಾಲಿದೆ.
ಮೊದಲು ಈ ತಾಯಿ ಆಶೀರ್ವಾದ ತಗೋ. ಇಲ್ಲಮ್ಮ, ಮೊದಲು ನೀವೇ ಆಶೀರ್ವಾದ ಮಾಡಬೇಕು. ಅದೇ ಅಭಿಪ್ರಾಯ ಅವ್ರದ್ದು ಕೂಡ. ನೀವು ಈ ಮದುವೆಗೆ ಬಂದಿರೋದ್ರಿಂದ ನನಗೆ ಎಷ್ಟು ಸಂತೋಷ ಆಗಿದೆ ಅಂತ ನನ್ನ ಮಾತುಗಳಲ್ಲಿ ಹೇಳೋಕ್ಕಾಗಲ್ಲಮ್ಮ. ಆಶೀರ್ವಾದ ಮಾಡಿ. ಮಗಳು ಒಳ್ಳೆಯ 100 ಕಾಲ ಚೆನ್ನಾಗಿದೆ. Congratulations, sir. I'm really happy for you. Anu, congrats. ಥ್ಯಾಂಕ್ ಯು ಮ್ಯಾಮ್. ನೀವಿಬ್ಬರು ಯಾವಾಗಲೂ ಕೂಡ ಖುಷಿಯಾಗಿ ಸಂತೋಷವಾಗಿರಲಿ ಅಂತ ನಾನು ದೇವ್ರ ಹತ್ರ ಬೇಡ್ಕೋತೀನಿ. ಆಲ್ ದ ವೆರಿ ಬೆಸ್ಟ್. ಮೀರಾ, ಅದೆಷ್ಟು ಸುಲಭವಾಗಿ ನಮ್ಮನ್ನು ಹಾರೈಸ್ಬಿಟ್ಟೆ ನೀನು. ಆದರೆ ನನಗೆ ಮಾತ್ರ ನನಗೆ ಹೇಳೋಕ್ಕೆ ಮಾತುಗಳೇ ಇಲ್ಲ. ಈ ಎಲ್ಲ ವ್ಯವಸ್ಥೆ ಎಷ್ಟು ಸುಂದರವಾಗಿ ಆಯೋಜಿಸಿದೆ ಮೀರಾ. ಥ್ಯಾಂಕ್ ಯು ಮೀರಾ. ಸರ್, ಈ ದೊಡ್ಡ ಮಾತೆಲ್ಲ ಬೇಡ. ಈಗ ನಿಮಗೋಸ್ಕರ ಪ್ರೆಸ್ನವ್ರು ಕಾಯ್ತಾ ಇದ್ದಾರೆ. ಸೊ ವಿ ಹ್ಯಾವ್ ಟು ಗೋ. ಸರಿ ಮೀರಾ, ನೀನು ಅವ್ರನ್ನ ಸ್ವಾಗತಿಸು. ನಾವು ಇನ್ನೇನು ಬಂದ್ಬಿಡ್ತೀವಿ. ಶೋರ್ ಸರ್. ಅಯ್ಯೋ, ಇದೇ ನಾನು ಮೇಡಮ್. ಚೇಂಡೆ ಸರ್, ನಿಮಗೆ ಯಾವ ಥರ ಥ್ಯಾಂಕ್ಸ್ ಹೇಳಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ಗೊತ್ತಿಲ್ಲ ಅಂದ್ರೆ ಹೇಳಕ್ ಹೋಗ್ಬೇಡಿ, ಕಷ್ಟ ಯಾಕೆ? ಜೇಂಡೆ, ಅನು ಹೇಳ್ತಿರೋದು ನಿಜಾನೇ. ನಾವಿಬ್ಬರು ಜೀವನ ಪೂರ್ತಿ ನಿನಗೆ ಥ್ಯಾಂಕ್ಸ್ ಹೇಳ್ತಾನೆ ಇದ್ರು ಅದು ಸಾಕಾಗಲ್ಲ ಚೇಂಡೆ. ಸುಮ್ಮನೆ ಇರಪ್ಪ, ಇಬ್ರು ಯಾವಾಗ್ಲೂ ಖುಷಿಯಾಗಿರಿ, ಅಷ್ಟೇ ಸಾಕು. ರಾಮ ಸೀತೆನ ಎದೆಯೊಳಗಿಟ್ಟು ಜೋಪಾನ ಮಾಡಿದ ಹನುಮಂತರ ನಾನಿರ್ತೀನಿ. ನಾನಿರೋವರೆಗೂ ನಿಮ್ಮಿಬ್ಬರಿಗೂ ಯಾವುದೇ ತೊಂದರೆ ಆಗಲ್ಲ, ಇದು ಪ್ರಾಮಿಸ್. ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ನಮ್ಮ ಆಫೀಸ್ನವ್ರೆಲ್ರಿಗೂ ಊಟ ಮಾಡ್ಕೊಂಡು ಹೋಗೋಕೆ ಹೇಳಿ. ಖಂಡಿತ ಸರ್. ಸರ್, ಆಶೀರ್ವಾದ ಮಾಡಿ. ಏನಮ್ಮ ಇದೆಲ್ಲ? ನೀನು ನನ್ನ ಕಲಿ ಬಿಡೋದ ನೋಡಮ್ಮ. ನಿನ್ನೆವರೆಗೂ ನೀನು ಅನು, ಇವತ್ತಿನಿಂದ ವರ್ಧನವ್ರ ಮನೆ ಸೊಸೆ ನೀನು. ನೀನು ನನ್ನ ಕಾಲಿಗೆ ನಮಸ್ಕಾರ ಮಾಡೋದು ಉಂಟೇನಮ್ಮ? ವರ್ಧನ್ ಮನೆ ಸೊಸೆ ಅಂದ ಕೂಡಲೇ ಹಿರಿಯರಿಗೆ ಗೌರವ ಕೊಡೋ ಕರ್ತವ್ಯ ಇನ್ನೂ ಹೆಚ್ಚಾಗಿದೆ ಸರ್. ನೋಡು, ನೀನೇನನ್ನು ಬಯಸಿದ್ಯೋ ಅದನ್ನೆಲ್ಲ ಆ ದೇವರೇ ನಿಂಗೆ ನೀಡಿದ್ದಾನೆ. ನಿನ್ನ ಬದುಕು ಹೀಗೆ ಇರಬೇಕಿತ್ತು, ಇಲ್ಲೇ ಇರಬೇಕಿತ್ತು ಅಂತ ಬಹುಶಃ ನಿರ್ಧಾರ ಆಗಿತ್ತು ಅಂತ ಕಾಣಿಸುತ್ತೆ. ಆಲ್ ದ ಬೆಸ್ಟ್. ದೇವರು ಚೆನ್ನಾಗಿಟ್ಟಿರಮ್ಮ. ಸರ್, ಯಾರಾದರೂ ಇದ್ರೆ ಬಸ್ ಸ್ವಲ್ಪ ಬಾಗಿಲು ತೆಗೀರಿ ಸರ್. ಹಲೋ, ಯಾರಾದರೂ ಇದ್ದೀರಾ ಸರ್? ಸರ್, ಸ್ವಲ್ಪ ಬಾಗಿಲು ತೆಗಿಬೇಕಾಗಿತ್ತು.
ಹಲೋ ಸರ್, ಸರ್ ನನ್ನ ರೂಮ್ದು ಬಾಗಿಲು ಭದ್ರವಾಗಿ ಲಾಕೋಗ್ಬಿಟ್ಟಿದೆ. ಎಷ್ಟು ಜೋರಾಗಿ ಹೇಳಿದ್ರು ಬರ್ತಾ ಇಲ್ಲ ಸರ್. ಯಾರನ್ನ ಕಳಿಸಿ ಸರ್. Sorry, sir. Sorry. I will find the person who can speak in Kannada. ಸರ್ ನಿಮಗೆ ಕನ್ನಡ ಬರಲ್ವಾ? ಡೋರ್ ಈಸ್ ಲಾಕ್. ಹಲೋ, ಯಾರಾದ್ರೂ ಇದ್ದೀರಾ? ಸಂಪತ್, ಒಂದು ನಿಮಿಷ ಬಾರ ಇಲ್ಲಿ. ಅಯ್ಯೋ ಅಂಕಲ್, ಇಲ್ಲೇನ್ ಮಾಡ್ತಿದ್ದೀರಾ? ನಾನು ನಿಮ್ಮನ್ನೇ ಹುಡ್ಕೊಂಡು ಬಂದೆ. ಪುಷ್ಪ ಆಂಟಿ ಕರೀತಿದ್ದಾರೆ, ಬನ್ನಿ. ಸಂಪತ್, ಬಾಗಿಲು ಭದ್ರವಾಗಿ ಮುಚ್ಕೊಂಡ್ಬಿಟ್ಟಿದೆ ಕಣ, ತೆಗಿಯಕ್ಕೆ ಆಗ್ತಾ ಇಲ್ಲ. ಯಾರನ್ನಾದ್ರು ಕರೆಸಿ ಒಂಚೂರು ಬಾಗಿಲು ಓಪನ್ ಮಾಡಿಸ್ತೀಯಾ? ಇರಿ, ಸ್ಟಾಫ್ನ ಕರೀತೀನಿ. ಬೇಗ ಕಣ. ಬಂದ್ರು ತುಪ್ಪ, ಬೇಗ ಬಾ. ಎಲ್ಲೋಗಿದೆ? ತಡ ಆಯ್ತು. ಪರವಾಗಿಲ್ಲ ಮಾವನವ್ರೆ, ನೀವು ಸುಧಾರಿಸ್ಕೊಳ್ಳಿ. ನಾ ಬರೋಷ್ಟರಲ್ಲಿ ಎಲ್ಲಿ ನನ್ನ ಬಿಟ್ಟು ಶಾಸ್ತ್ರ ಮಾಡ್ಬಿಡ್ತಾರೋ ಅಂತ ತುಂಬ ಗಾಬರಿ ಪಟ್ಕೊಂಡ್ಬಿಟ್ಟಿದ್ದೆ. ನೀವಿಲ್ಲದೆ ಅದು ಹೇಗೆ ಸಾಧ್ಯ ಮಾವನವ್ರೆ? ಈಗ ನೀವು ಬಂದಿದ್ದೀರಲ್ಲ, ಸ್ವಲ್ಪ ಸುಧಾರಿಸ್ಕೊಳ್ಳಿ, ಪ್ರಾರಂಭ ಮಾಡೋಣ. ಅಪ್ಪ ಎಲ್ಲಿದ್ರಿ ಅಪ್ಪ? ಯಾಕಿಷ್ಟೊತ್ತು? ಇಲ್ಲೇ ಕೋಣೆಯಲ್ಲಿದ್ದೆ. ಇಲ್ಲ, ದಕ್ಷಿಣ ತರಕ್ಕೆ ಹೋಗಿದ್ದೆ, ಅದನ್ನೇ ಮರ್ತ್ಬಿಟ್ಟು ಬಂದ್ಬಿಟ್ಟೆ. ಪರವಾಗಿಲ್ಲ, ಅದೆಲ್ಲ ವ್ಯವಸ್ಥೆ ಆಗಿದೆ. ಇದು ನೀವೇ ಮಾಡಬೇಕಾಗಿರೋ ಶಾಸ್ತ್ರ. ಬನ್ನಿ. ಅಮ್ಮ, ಅಪ್ಪ ಯಾಕಮ್ಮ ನನ್ನ ಕಡೆ ನೋಡದೆ ಮಾತಾಡ್ತಿದ್ದಾರೆ? ಹಾಗೆಲ್ಲ ಏನಿಲ್ಲಮ್ಮ, ಅವು ಮದುವೆ ಗಡ್ಬಿಡಿ ಅಷ್ಟೇ. ನೀನು ಕುಸರೆ ಕೂತ್ಕೋ. ಎಲ್ರಿಗೂ ಗಂಡಸರು ಅಂದ್ರೆ ಶಕ್ತಿಶಾಲಿಗಳು, ಭಾವನೆ ಅನ್ನೋದು ಹೆಂಗಸರಿಗೆ ಮಾತ್ರ ಇರೋದು ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಹೆಂಡತ್ರ ಅಪ್ಪಂದ್ರ ಕೇಳಿ ನೋಡಿ ಅವನಂತ ಭಾವನಾ
ಅಂತ ಕೇಳಿದ ತಕ್ಷಣ ನನ್ನ ಕಣ್ಣೀರ್ ಕಟ್ಟೆ ಹೊರಬೋಗ್ಬಿಟ್ಟೆ. ಅತಿಯಾದ ಪ್ರೀತಿನ ಬಚ್ಚಿಟ್ರೆ ನಮ್ಮನ್ನ ಪ್ರೀತಿಸೋರ್ಗೆ ಅದು ಕೋಪದ ಥರನೇ ಕಾಣಿಸುತ್ತೆ. ಮಗಳನ್ನ ಗಂಡನ ಮನೆ ಕಳಿಸ್ಬಿಡುವಾಗ ಮಗಳು ತಾಯಿ ಆಗ್ತಾಳೆ, ಅಪ್ಪ ಮಗು ಆಗ್ತಾನೆ. ನಿನ್ನ ಮೊದಲನೇ ದಿನ ಶಾಲೆಗೆ ಕಳಿಸಿದ್ದೆಲ್ಲ ನೆನಪಾಗ್ತಾ ಇದೆ. ಅವತ್ತು ನಿನ್ನ ಶಾಲೆಗೆ ಬಿಟ್ಟು ನಾನು ಮನೆಗೆ ಬಂದು ಅಳ್ತಾ ಕೂತಿದ್ನಲ್ಲ, ಇವತ್ತು ಹಾಗೆ ಅದೇ ಥರ ಮನೆಗೆ ಹೋಗಿ ಅಳ್ತಾನೆ ಇರ್ತೀನಿ. ಈಗ ವಾಪಸ್ ಮನೆಗೆ ಹೋದ್ಮೇಲೆ ನನ್ನ ಮಗಳು ಇದೇ ಜಾಗದಲ್ಲಿ ಕೂತ್ಕೊಂಡು ಓದ್ತಾ ಇದ್ಲು, ಇದೇ ಜಾಗದಲ್ಲಿ ಮಲ್ಕೋತಾ ಇದ್ಲು. ಕೋಪ ಬಂದರೆ ನೋಡ ಆ ಮೂಲೆಯಲ್ಲಿ ಮುನಿಸ್ಕೊಂಡು ಕೂತ್ಕೋತಾ ಇದ್ಲು ಅಂತ ಪ್ರತಿ ಕ್ಷಣ ನನಗೆ ನನ್ನ ಮಗಳದೇ ನೆನಪಾಗುತ್ತೆ. ಇಲ್ಲಿ ಅದೆಷ್ಟೋ ಜನ ಹೆಣ್ಣೆತ್ತೋರಿದ್ದೀರ ಅಲ್ವಾ, ನಿಮಗೆಲ್ಲ ಆದರೆ ಅಪ್ಪ ಮಗಳ ವಾತ್ಸಲ್ಯನ ನಮ್ಮ ಜನಗಳು ನೆನಪಲ್ಲೇ ಇಟ್ಕೊಳ್ಳಲ್ಲ. ಕೈ ತಟ್ಟಿ ಹೇಳ್ತೀನಿ ಅಳಿಯಂದ್ರೆ, ದಶರಥನಿಗೆ ರಾಮ ಕಾಡಿಗೆ ಹೋದಾಗ ಎಷ್ಟು ನೋವಾಗಿತ್ತೋ ಅಷ್ಟೇ ನೋವು ಸಂಕಟ ಅವನ ಮಗಳು ಶಾಂತನ್ನ ಬೇರೆ ಮನೆ ಕೊಟ್ಟಾಗ್ಲೂ ಅಷ್ಟೇ ಆಗಿತ್ತು ಅಂತ. ಅಳಿಯಂದ್ರೆ, ನಿಮ್ಮ ಒಟ್ಟು ಆಸ್ತಿ ಎಷ್ಟಿರ್ಬೋದು? 10,000 ಕೋಟಿನಾ? ಅನ್ನು ಸಿನಿಮಾದಲ್ಲಿ ನನ್ನ ಶ್ರೀಮಂತಿಕೆ ನನಗೂ ಕೊಟ್ಟು ನಿಮ್ಮನ್ನ ಡಬಲ್ ಶ್ರೀಮಂತನಾಗಿ ಮಾಡ್ತಾ ಇದ್ದೀನಿ. ಇಷ್ಟು ದಿನ ನೀವು ಮಹಾರಾಜರಾಗಿರ್ಬೋದು, ಆದರೆ ಇವತ್ತಿಂದ ನೀವು ಚಕ್ರವರ್ತಿ ಚಕ್ರವರ್ತಿ ಚಕ್ರವರ್ತಿ. ಹುಷಾರು. ನೀವು ಹುಷಾರು ಅಮ್ಮ. ನಾನಿಲ್ಲ ಅಂತ ಆರೋಗ್ಯದ ಕಡೆ ಗಮನ ಕೊಡದೆ ಇರಬೇಡಿ. ಅಪ್ಪಂಗೆ ಮಾತ್ರೆ ಕೊಡೋದನ್ನ ತಪ್ಪಿಸ್ಬೇಡ.
ನೀನು ಚಿಂತೆ ಮಾಡಬೇಡ. ಮಹಾ ಅಂದರೆ ಎಷ್ಟು ದೂರ ಇದ್ದೀವಿ, ನೋಡಬೇಕು ಅಂದಾಗ ಬರ್ಬೋದಲ್ವಾ? ಪುಷ್ಪ ಅವರೇ, ನಿಮ್ಮ ಮಗಳು ನಮ್ಮ ಮನೆಯಲ್ಲಿ ಸುಖವಾಗಿರ್ತಾಳೆ ಅನ್ನೋ ಭರವಸೆ ನಾನು ಕೊಡ್ತೀನಿ. ನೀವೇನು ಚಿಂತೆ ಮಾಡಬೇಡಿ. ಅನು ಇನ್ಮೇಲೆ ನನ್ನ ಮಗಳು. ಅತ್ತೆ, ಅನು ನನ್ನ ತಾಯಿನ ಹುಡುಕೊಟ್ಟಿರ್ತಕ್ಕಂಥ ಮಹಾತಾಯಿ. ಆಕೆನ ನಾವು ರಾಣಿ ಥರ ನೋಡ್ಕೊಳ್ತೀವಿ. ನೀವೇನು ಚಿಂತೆ ಮಾಡಬೇಡಿ. ಭಾಳ ಚಂದನ ಜೋಡಿ ನಿಮ್ಮದು. ಯಾವ ಕೆಟ್ಟ ಕಣ್ಣು ನಿಮಗೆ ತಾಗೋದು ಬೇಡ. ಸುಖವಾಗಿರ್ರಿ. ಸಮಯ ಮಾಡಿಕೊಂಡು ಮನೆಗೆ ಬಾರೋ ಸಂಜು. ನಿಮಗೆ ನನ್ನ ನೋಡಬೇಕು ಅಂತ ಅನ್ನಿಸಿದಾಗ ಒಂದು ಫೋನ್ ಮಾಡಿ ಸಾಕು, ನಾನೇ ನಿಮ್ಮನ್ನು ಕರೆಸ್ಕೊತೀನಿ. ಅಕ್ಕೆ, ಇದು ಒಳಗಡೆ ಇಟ್ಬಿಡ್ತೀನಿ. ಒಳಗಡೆ ಇಟ್ಬಿಡಿ. ಅಕ್ಕ, ಬ್ಯಾಗ್ ಎಲ್ಲ ಒಳಗಿಡ್ಲಾ? ಕೊಡು, ಇಡ್ತೀನಿ.
ಸುಬು, ಚಿಂತೆ ಮಾಡಬೇಡ, ಎಲ್ಲ ಒಳ್ಳೇದಾಗುತ್ತೆ. ಹೋಗು, ಕೈ ಕಾಲು ಮುಖ ತೊಳ್ಕೊ. ಮಾಮಿಂಗ್ಲೋ ಎಕ್ಸೈಟ್ಮೆಂಟ್ ನ ನೋಡಿದ್ಯಾ? ಅವ್ರ ಏಜ್ ಇವತ್ತು ಅರ್ಧ ಕಡಿಮೆ ಆಗೋಯ್ತು. ನೀನ್ ಆಡ್ಕೊಂಡ್ರು ಅದೇ ನಿಜ. ಐ ಆಮ್ ಸೋ ಎಕ್ಸೈಟೆಡ್ ಮಾನ್ಸಿ. ಎಷ್ಟು ಕಾಲದಿಂದ ಯಾವ್ದಕ್ ಕಾಯ್ತಿದ್ನೋ ಅದೀಗ ನೆರವೇರ್ತಾ ಇದೆ. ಹ್ಯಾಕ್ ತಾನೆ ಎಮೋಷನ್ಸ್ ನ ಕಂಟ್ರೋಲ್ ಮಾಡ್ಕೊಳ್ಳಿ. ಹೊಸ್ಮನಿ, ಲಕ್ಷ್ಮಿ, ನಾನೀ ಮನೆಗ್ ಬರಕ್ಕೂ ಮೊದ್ಲು ಮಾಮಿಂಗ್ಲೋ ಇಷ್ಟೇ ಎಕ್ಸೈಟೆಡ್ ಆಗಿದ್ರಾ? ಮಾನ್ಸಿ ಮೇಡಮ್, ಅವತ್ತು ನಾನು ಅಮ್ಮ ಜೊತೆಲೇ ಇದ್ದೆ. ಮನೆಗೆ ಸೊಸೆ ಬರ್ತೀಯಾಳೆ ಅಂತ ಗೊತ್ತಾದ ಕೂಡಲೇ ಇಷ್ಟೇ ಖುಷಿಯಾಗಿದೆ. ಅವತ್ತು ಮನೆಗೆ ಸೊಸೆ ಬರ್ತಿದ್ದಾಳೆ ಅಂತ ಸಂತೋಷ ಪಟ್ಟಿದ್ದು ಸುಳ್ಳಲ್ಲ. ಆದ್ರೆ ಈಗ ಮನೆಗೆ ಮಗಳೇ ಬರ್ತಿದ್ದಾಳೇನೋ ಅನ್ನೋಷ್ಟು ಸಂತೋಷ ಆಗ್ತಾ ಇದೆ. ಅದಕ್ಕೆ ನನಗೆ ತಡೆಯೋಕ್ಕಾಗದೇ ಇರೋಷ್ಟು ಉತ್ಸಾಹ. ತಾಯಿ, ಮಗಳು ಇಲ್ದೇ ಇರೋ ಮನೆ ಮೊದಲು ಹಾಗಿರಲ್ಲ. ಅವಳಿಗೂ ಒಂಟಿತನ ಕಾಡ್ತಾ ಇರುತ್ತೆ. ದಯವಿಟ್ಟು ಅವಳಿಗೆ ಕೈ ಹಿಡಿದು ಕಾಪಾಡು ತಾಯಿ. ಸುಬ್ಬು, ಏನು ಆಗಲ್ಲ, ಹೆದರ್ಕೋಬೇಡ. ಆ ತಾಯಿ ಎಲ್ಲವ ಸದಾ ಅವಳು ಕಾಪಾಡ್ತಾಳೆ. ಸಾಕು ಸುಬ್ಬು, ಸಾಕು. ಈಗ ತಾನೇ ಹೋಗಿದ್ದಾಳೆ. ಏನೇನೋ ಶಾಸ್ತ್ರಗಳಿರುತ್ತೆ. ಫೋನ್ ಇಡು, ಆಮೇಲೆ ಮಾತಾಡುವಂತೆ. ಸರಿ ಬಂಗಾರ, ನಾನು ಆಮೇಲೆ ಫೋನ್ ಮಾಡ್ತೀನಿ. ಸರಿ ಅಪ್ಪ. ಅವಳಿಗೆ ಹೊಸ ಮನೆ, ಹೊಸ ಜನ, ಎಷ್ಟು ಕೆಲಸಗಳಿರುತ್ತೋ ಏನೋ. ನೀನೇ ಇಷ್ಟೊಂದು ಫೋನಲ್ಲಿ ಮಾತಾಡ್ತಾ ಇದ್ರೆ ಏನ್ ಅನ್ಕೊಳಲ್ಲ? ಅದಕ್ಕೆ ಕಣೆ, ಹೊಸ ಮನೆ ಹೊಸ ಜನ ಅಂತಾನೆ ನಾನು ಹಳೆಯಪ್ಪ ಫೋನ್ ಮಾಡಿದ್ದು. ಒಂಟಿಯಾಗಿ ಏನ್ ಮಾಡ್ತಿರ್ತಾಳೋ ಏನೋ. ಅವಳನ್ನೇನ್ ಒಂಟಿಯಾಗಿರಕ್ ಬಿಡಲ್ಲ ಅವರು. ನೀನ್ ತಲೆ ಕೆಡ್ಸ್ಕೋಬೇಡ ಸುಬ್ಬು. ಅವಳಪ್ಪ ಕಣೆ ನಾನು. ಅವಳು ನನ್ಗೇನ್ ಮಗಳಲ್ವಾ? ನೀನೇನ್ ತಲೆ ಕೆಡ್ಸ್ಕೋಬೇಡ, ಸುಮ್ಮನೆ ಇರು. ಅಕ್ಕ, ಎಲ್ಲಿ ಹೋದ್ರು ಎಲ್ಲ? ಅದು ನೀವು ಫೋನಲ್ಲಿ ಮಾತಾಡ್ತಿದ್ರಲ್ಲ, ಅದಕ್ಕೆ ಎಲ್ಲರೂ ಅವ್ರವ್ರ ಕೋಣೆಗೆ ಹೋದ್ರು.
ಮೊದಲನೇ ಸಲ ಒಟ್ಟಿಗೆ ನಮ್ಮ ಕೋಣೆ ಒಳಗೆ ಹೋಗೋಣ ಅಂತಂದರೆ ನಮ್ಮ ಹುಡುಗಿ ಫೋನಲ್ಲಿ ಬ್ಯುಸಿ. ಅದು ಅಪ್ಪ ಫೋನ್. ಸರಿ, ರೆಡಿ ಆಗ್ಬಿಟ್ ಬಾ. ಅನುಮೋರ ನಿಂತ್ಕೋರಿ. ಅದು ನಿಮ್ಮ ಕೋಲಿ ಅಲ್ಲ. ನಿಮ್ಮ ಕೋಲಿ ಇಲ್ಲದ ನೋಡ್ರಿ. ಅದು ಅಮ್ಮವರು ಲಘುನ್ ರೆಡಿಯಾರಿಗೆ ಹೇಳ್ಯಾರ. ನೀವು ನಡೀರಿ. ಸರ್ 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 ಇಷ್ಟು ಬೇಗ ಮಲ್ಕೊಂಡ್ಬಿಟ್ರಾ ಸರ್? ಸರ್ ಒಳಗೆ ಇದ್ದಾರೆ. ಸರ್ 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 ಏನ್ ಪದೇ ಪದೇ ಅನು ನೀನ್ ಇಲ್ಲೇನ್ ಮಾಡ್ತಿದ್ಯಾ? ನೀವಿಲ್ಲೇನ್ ಮಾಡ್ತಿದ್ದೀರಾ ಸರ್? ನಾನು ನಿಮ್ಮನ್ನೇ ಹುಡ್ಕೊಂಡು ಬಂದೆ. ನೀನು ನಿನ್ ಕೋಣೆಯಲ್ಲಿ
ಅಂದರೆ ನಮ್ಮ ಕೋಣೆಯಲ್ಲಿರು, ನಾನು ಬರ್ತೀನೇನು. ಸ್ವಲ್ಪ ಹೊತ್ತಲ್ಲೇ ಬರ್ತೀನೇನು, ಏನೂ ತೊಂದರೆ ಇಲ್ಲ ತಾನೆ? ಇಲ್ಲ ಸರ್, ನಾನು ನಿಮಗೋಸ್ಕರ ಕಾಯ್ತಿರ್ತೀನಿ. ಅನು, ಇಲ್ಲೇನು ಮಾಡ್ತಾ ಇದೀಯಾ? ಅಮ್ಮ, ಅದು ಸರ್ನ ಹುಡ್ಕೊಂಡು ಬಂದೆ. ಇದು ನಿನ್ಗೆ ಹೇಗೆ ಹೊಸ ಬದುಕೋ, ಆರ್ಯನ್ಗೂ ಇದು ಹೊಸ ಬದುಕು. ಈ ಬದಲಾವಣೆಗೆ ಹೊಂದ್ಕೊಳ್ಳೋಕ್ಕೆ ಅವನಿಗೆ ಸ್ವಲ್ಪ ಪ್ರೈವೇಸಿ ಬೇಕು ಅಂತ ಅನ್ಸಿರ್ಬೋದು ಅಷ್ಟೇ. ಚಿಂತೆ ಮಾಡಬೇಡ, ಅವನ ಪ್ರೈವೇಸಿನ ಇಲ್ಲಿ ಯಾರೂ ಪ್ರಶ್ನೆ ಮಾಡಲ್ಲ. ನಾನು ಪ್ರಶ್ನೆ ಮಾಡಲ್ಲ ಅಮ್ಮ. ಮಲ್ಕೋ ಹೋಗು. ಗುಡ್ ನೈಟ್. ಗುಡ್ ನೈಟ್ ಅಮ್ಮ. ಅಮ್ಮ, ಟೈಮ್ ಎಷ್ಟು? ಸರ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಮಿಸಸ್ ಆರ್ಯವರ್ಧನ್. ಸರ್, ನಾನು ನಮ್ಮನೇಲಿದ್ದೀನಿ ಅಂತ ಅನ್ಕೊಂಡ್ಬಿಟ್ಟೆ. ನೀವಾದ್ರೂ ನನ್ನ ಬೇಗ ಎಬ್ಸೋದಲ್ವಾ? ಗಂಟೆ ಎಷ್ಟಾಗಿದೆ ನೋಡಿ. ನಿನಗೆ ಸುಸ್ತಾಗಿತ್ತು, ಸುಖವಾಗಿ ಮಲ್ಕೊಳ್ಳಿ ಅಂತ ಎಬ್ಸೋಕೆ ಹೋಗಲಿಲ್ಲ ಅಷ್ಟೇ. ಅಷ್ಟಕ್ಕೂ ಬೇಗ ಎದ್ದು ಮಾಡೋಕ್ಕೇನಿದೇನು? ಸರ್, ದಿನ ಬೆಳಗ್ಗೆ ನಮ್ಮ ಮನೇಲಿ ನಾನೇ ತಿಂಡಿ ಮಾಡ್ತಿದ್ದಿದ್ದು, ಆಮೇಲೆ ಆಫೀಸಿಗೆ ಬರ್ತಿದ್ದೆ. ಇದೂ ನಿನ್ನ ಮನೇನೆ, ಆದರೆ ಅಡುಗೆ ಮನೆ ನೋಡ್ಕೊಳ್ಳೋದಕ್ಕೆ ಬೇಕಾದಷ್ಟು ಜನ ಇದ್ದಾರೆ. ನನಗೇನು ಬೇಕೋ ಅದನ್ನು ಹೇಳಿ ಮಾಡಿಸು ಅಷ್ಟೇ. ನನಗೆ ಶುಂಠಿ ಚಹಾ ತರಿಸ್ಲಾ? ಸರ್, ನಾನು ಏನು ಕೆಲಸ ಮಾಡ್ತಿ ಇಷ್ಟೊತ್ತವರೆಗೂ ಮಲ್ಕೊಂಡಿದ್ದೀನಿ. ಏನ್ ಸರ್ ನೀವು ಎಬ್ಬಿಸ್ಬೇಕಲ್ವಾ ನನ್ನ? ಪದೇ ಪದೇ ಅದೇ ಹೇಳ್ಬೇಡ ಅನು. ಜಸ್ಟ್ ರಿಲ್ಯಾಕ್ಸ್. ಈ ಗಡಿಬಿಡಿ ಯಾಕೆ? ಎದ್ ಕೂಡಲೇ ರೇಸಲ್ಲಿ ಓಡ್ಬೇಕಾ ನೀನು? 1-2 ಗಂಟೆ ಹೆಚ್ಚಾಗಿ ಮಲಗಿದೆಯಾ ಅಷ್ಟೇ. ಇದರ ಬಗ್ಗೆ ಈ ಮನೆಯಲ್ಲಿ ಯಾರೂ ಪ್ರಶ್ನೆ ಮಾಡಲ್ಲ. ಸೊ ಡೋಂಟ್ ವರಿ. ಅದು ರಿಲ್ಯಾಕ್ಸ್. ಮತ್ತೆ ಸರ್, ಅದು ನಿನ್ನೆ ರಾತ್ರಿ. ನೆನ್ನೆದು ನೆನ್ನೆಗೆ ಬಿಟ್ಬಿಡೋಣ. ಇವತ್ತು ಹೊಸ ದಿನ, ಸಂತೋಷವಾಗಿ ಆರಂಭಿಸೋಣ. ನಿಮ್ಗೇನು ಬೇಜಾರಿಲ್ಲ ತಾನೆ? ನನಗೆ ನೀವ್ ಯಾಕೆ ಹೀಗಿದ್ದೀರಾ ಅನ್ನೋದು ನನಗೆ ಅರ್ಥ ಆಗ್ತಿಲ್ಲ. ಅರ್ಥ ಆಗ್ತಿಲ್ವಾ? ಈ ಮನೆಯವ್ರನ್ನ ಅರ್ಥ ಮಾಡ್ಕೊಂಡು ನನಗೆ ನಾನು ಅರ್ಥ ಆಗ್ತಿಲ್ವಾ? ಅರ್ಥ ಮಾಡ್ಕೋನು. ಓ, ನೀನು ಅದರ ಬಗ್ಗೆ ಕೇಳ್ತಿದ್ಯಾ? ನಮ್ಮ ಕೋಣೆಯಲ್ಲಿ ನಿನಗೋಸ್ಕರ ಎಷ್ಟೊತ್ತು ಕಾದೆ ಗೊತ್ತಾ? ಅದು ನಿನ್ನೆ
ಅಪ್ಪ ಫೋನ್ ಮಾಡಿದ್ರು. ನೋಡಿದ್ಯಾ, ನಾನು ಅವರನ್ನ ವಜ್ರಮುನಿ ಅಂತ ಇದ್ದಿದ್ದು ಸುಮ್ಮನೆನಾ? ನನ್ನ ನಿನ್ನ ಪ್ರೇಮ ಕಥೆಯಲ್ಲಿ ಯಾರಾದರೂ ವಿಲನ್ ಅಂತ ಇದ್ದಿದ್ರೆ ಅದು ಅವರೇ. ಸರ್, ಮದ್ವೆ ಮಾಡಿಕೊಟ್ಮೇಲೂ ಅವರೇ ವಿಲನ ನಿಮ್ಗೆ? ಅವರ ಕಾಳಜಿ ನಿಮಗ್ ತಮಾಷೆ. ಹೋಗಿ ಸರ್. ಈಗ ನೀನು ನಾರ್ಮಲ್ ಆಗಿ ಕಾಣ್ತಿದ್ಯಾ. ನಾನು ಅಂತ ಮುಖ ಮಾಡಿದಾಗಲೇ ಮುದ್ದಾಗಿ ಕಾಣೋದು. ಹೌದು, ನಗು ಎಲ್ಲೋ ಮಾಯ ಆಗಿದೆಯಲ್ಲ. ನೋಡೋಣ ನೋಡೋಣ ನೋಡೋಣ. ಅಲ್ಲೇ 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 ಅಲ್ಲೇ. ಹೇಳಿ ಉಸ್ಮಾನಿ. ಸಾಹೇಬ್ರೆ, ಅನುಮ್ಮ ಅವ್ರಿಗೆ ಏನ್ ನಾಷ್ಟ ಮಾಡಿಸ್ಬೇಕು ಅಂತ ಕೇಳ್ಕೊಂಬ ಅಂತ ಅಮ್ಮವ್ರು ಹೇಳಿ ಕಳ್ಸ್ಯಾರೆ. ಅನುಗ ಅಜ್ಜಯ್ಯ, ಎಲ್ಲರೂ ಏನ್ ತಿಂತಾರೋ ಅದನ್ನೇ ನಾನು ತಿಂತೀನಿ. ನಾನು ಬಂದೆ. ಸರಿ ಅಮ್ಮವ್ರೆ. ಹೊಸ್ಮನಿ, ಅನು ಬರ್ತಾರೆ. ಸರ್, ಈ ಬ್ರೇಸ್ಲೆಟ್ ನಮ್ಮಿಬ್ರಿಗೂ ಎಷ್ಟು ಸ್ಪೆಷಲ್ ಅಲ್ವಾ? ಆಫ್ಕೋರ್ಸ್ ಅನು, ನಿನಗೆ ಈ ತಾಳಿ ಎಷ್ಟು ಮುಖ್ಯನೋ ನನಗೆ ಈ ಬ್ರೇಸ್ಲೆಟ್ ಕೂಡ ಅಷ್ಟೇ ಮುಖ್ಯ. ಅಬ್ಬಾ, ಇಷ್ಟು ಹೇಳಿದ್ರಲ್ಲ, ಈಗ ಸಮಾಧಾನ ಆಯ್ತು ನನ್ಗೆ. ಇದನ್ನ ತೆಗೆದು ಬೇರೆಲ್ಲ ತಿರ್ತೀನಿ. ಯಾಕೆ? ಈ ಖಡ್ಗದ ಜೊತೆಗೆ ಈ ಚಿನ್ನದ ಬ್ರೇಸ್ಲೆಟ್ ಒಂಚೂರು ಮ್ಯಾಚ್ ಆಗ್ತಿಲ್ಲ, ಅದಕ್ಕೆ. ಅರೆ, ತೆಗೆದೇ ಬಿಟ್ಟಿಯಲ್ಲ ನಾನು. ಹಾ, ಇದನ್ನ ನಾನೇ ನಿಮ್ ಕೈಗೆ ಹಾಕಿದ್ದು, ನಾನೇ ತೆಗಿತಿದ್ದೀನಿ. ಸೊ ಡೋಂಟ್ ವರಿ, ಇದನ್ನ ನಾನು ಜೋಪಾನವಾಗಿ ನೋಡ್ಕೋತೀನಿ. ಈ ಖಡ್ಗದ ಕದರ್ ಮುಂದೆ ನಮ್ ನವಿರಾದ ಪ್ರೇಮ ಕಳ್ದು ಹೋಗ್ಬಾರ್ದಲ್ವಾ, ಅದಕ್ಕೆ ಇದನ್ನ ನನ್ನ ಹತ್ರನೇ ಜೋಪಾನವಾಗಿ ಇಟ್ಕೋತೀನಿ. ವಾಟ್ ಇಸ್ ದಿಸ್ ಅನು? ಅಡ್ವೆಂಚರಿಗೆ ರೆಡಿ ಆದ್ಮೇಲೆ ಹೀಗ ಭಯ ಪಡೋದು? ಏನ್ ಮಾಡ್ತಿದ್ಯಾ ಅನು? ಡೋರ್ ಓಪನ್ ಮಾಡಕ್ ಟ್ರೈ ಮಾಡ್ತಿದ್ಯಾ? ಇಟ್ಸ್ ಎನ್ ಯೂಸ್ಲೆಸ್ ಎಫರ್ಟ್, ಐ ಟೆಲ್ ಯು. ನಾನು ನಿನ್ಗೆ ಅವತ್ತೇ ಹೇಳಿದ್ನಲ್ಲ, ಈ ಮನೆ ಒಂಥರ ರಹಸ್ಯಗಳ ಗೋಡೌನ್ ಅಂತ. ಐಮ್ ಸೀರಿಯಸ್ ಅನು, ನಿಂಗೆ ಇನ್ನೇನು ರಹಸ್ಯಗಳೆಲ್ಲ ಗೊತ್ತಾಗೋಯ್ತು ಅಂತ ಅನ್ಸತ್ತೆ. ಬಟ್ ಅದನ್ನ ಕಂಡು ಹಿಡಿಯೋಕ್ಕೆ, ಕ್ರ್ಯಾಕ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ಈ ರೂಮ್. ಅಂಥದ್ದೇನಿದೆ ಇದ್ರೊಳಗಡೆ? ವಾವ್ ಅನು, ವಾವ್! ಎಷ್ಟು ಈಸಿಯಾಗಿ ಕೇಳ್ಬಿಟ್ಟೆ ನೀನು. ನಾನು ಈ ಮನೆಗೆ ಬಂದು ಆಲ್ಮೋಸ್ಟ್ 3 years ಆಯಿತು. ಇನ್ನೂ ಈ ಮನೇಲಿ ಏನೇನಿದೆ ಅಂತ ನನಗೆ ಗೊತ್ತಿಲ್ಲ. ನಿನಗೆ ಗೊತ್ತಾಗಬೇಕು. ಯು ನೋ ವಾಟ್ ಅನು, ಈ ರೂಮಲ್ಲಿ ಏನಿದೆ ಅಂತ ಮಾಮಿಲೋಗೋ ಗೊತ್ತಿರೋ ಹಾಗಿಲ್ಲ. ಯಾ, ಇಟ್ಸ್ ಬ್ರೋಯಿನ್ ಲಾಸ್. ಐ ಮೀನ್ ನಿನ್ನ ಹಸ್ಬೆಂಡ್ ಟೆರಿಟರಿ. ನೀನು ಕೇಳಿದ್ರೆ ಬ್ರೋಯಿನ್ ಲಾ ನಿಜ ಹೇಳಿದ್ರೂ ಹೇಳಬಹುದು. ಹೆಂಡತಿಯಾಗಿ ಗಂಡನ ಬಗ್ಗೆ ತಿಳ್ಕೊಳ್ಳೋ ಅಧಿಕಾರ, ಹಕ್ಕು ನಿನ್ಗಿದೆ ಅಲ್ವಾ? ಗಂಡ ಯಾವುದೋ ಒಂದು ರೂಮಲ್ಲಿ ಸುಮ್ಮನೆ ತುಂಬ ಹೊತ್ತು ಒಬ್ಬರೇ ಕೂತ್ಕೋತಾರೆ ಅಂತಂದ್ರೆ ಹೆಂಡತಿಯಾಗಿ ಪ್ರಶ್ನೆ ಮಾಡೋ ಹಕ್ಕು ನಿನ್ಗಿದೆ ಅಲ್ವಾ? ರೈಟ್?
ನೀನು ಕೇಳೋವರೆಗೂ ಆನ್ಸರ್ ಸಿಗಲ್ಲ ಅನ್ನೋ ಬಿಡಬೇಡ. ಓಕೆ? ನಾನೀಗೊಂದು ಕೇಳ್ತೀನಿ, ಡೋಂಟ್ ಮೈಂಡಾ? ಅವತ್ತು ಅರ್ಶಿನ ಶಾಸ್ತ್ರ ನಡಿಬೇಕಾದ್ರೆ ಯಾಕೆ ಆ ಥರ ಎದ್ದು ಹೋದೆ? ಐ ಮೀನ್, ನಿನಗೆ ಮದುವೆ ಸಂಪೂರ್ಣ ಒಪ್ಪಿಗೆ ಇದೆ ಅಲ್ವಾ? ನೀವಿಬ್ಬರು ಪ್ರೀತಿ ಮಾಡಿನೇ ಮದುವೆ ಆಗಿರೋದು ಎಲ್ಲ ಓಕೆ, ಬಟ್ ನಿನಗೆ ಸಂಪೂರ್ಣವಾಗಿ ಓಕೆ ಇದೆ ಅಲ್ವಾ? ಅವತ್ತು ನಾನು ಯಾಕೆ ಹಾಗೆ ಎದ್ದೋದೆ ಅನ್ನೋದು ನನಗೆ ಗೊತ್ತಿಲ್ಲ. ಆದರೆ ಸಡನ್ ಆಗಿ ಈ ಶಾಸ್ತ್ರಗಳೆಲ್ಲ ಆಗೋಗಿದೆ, ನನಗೆ ಮೊದಲೇ ಮದುವೆ ಆಗೋಗಿದೆ ಅಂತ ಅನ್ನಿಸ್ತು. ಬೇಜಾವು ಈ ಥರ ಆಗುತ್ತೆ ಕೆಲವೊಂದ್ಸಲ. ಇವಾಗ ನಡೀತಾ ಇರೋದು ಮೊದಲೇ ಆಗಿದೆ ಅಂತ ಅನ್ಸುತ್ತೆ. ಇಟ್ಸ್ ಕ್ವೈಟ್ ಕಾಮನ್, ಡೋಂಟ್ ವರಿ.